ಸತ್ಯದೇವ್ IPS. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಮತ್ತೆ ಈ ಹೊಸ ವಿಡಿಯೋದಲ್ಲಿ ಹೊಸದಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಕನ್ನಡ ಡಬ್ಡ್ ಮೂವಿಗಳ ಬಗ್ಗೆ ಹೇಳುತ್ತೇನೆ. ಮತ್ತು ಎಲ್ಲ ಮೂವಿಗಳ ಲಿಂಕನ್ನು ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. 5-6 ഡ്യൂക്കിലി പോലീസുകാരും നിന്നെ പോലെ ഒരു മാങ്ങാത്തുലൈൻ IPS കാരനും കൂടെ ചേർന്നാൽ എന്നെ അങ്ങ് പുളുത്തികൾ. ನಂಬರ್ 6 ಬರೋ ಹೆಸರು ಕ್ರಿಶ್ಚಿಯನ್ ಬ್ರದರ್ಸ್. ಇದು 2011 ಬಂದ ಮಲಯಾಳಂ ಭಾಷೆಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 5/10, 81% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಮೋಹನ್ ಲಾಲ್, ದಿಲೀಪ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಕಥೆಯು ಕ್ರಿಸ್ಟಿ ಮತ್ತು ಅವನ ಕಿರಿಯ ಸಹೋದರ ಜೋಜಿ ಕುರಿತಾಗಿದೆ. ಕ್ರಿಸ್ಟಿ ಮುಂಬೈನಲ್ಲೇ ಜಗಳ ಮಾಡುತ್ತಿರುವ 2 ಗ್ಯಾಂಗ್ಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವ ನಾಯಕನಾಗಿರುತ್ತಾನೆ. ಮತ್ತು ಒಂದು ದಿನ ಗೃಹಮಂತ್ರಿಯ ಮಗಳಾದ ಮೀನಾಕ್ಷಿಯನ್ನು ಅಪಹರಣವನ್ನು ಪರಿಹರಿಸಲು ತನ್ನ ಸ್ವಂತ ಊರಿಗೆ ಕರೆಸಿದಾಗ ಮುಂದೆ ಅಪಹರಣಕ್ಕೊಳಗಾದ ಮೀನಾಕ್ಷಿ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತಾನೆ ಎಂಬುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 5 ಬರೋ ಹೆಸರು ಸ್ಟಾಲಿನ್. ಇದು 2006 ಬಂದ ತೆಲುಗು ಭಾಷೆಯ ಆಕ್ಷನ್ ಡ್ರಾಮಾ ಸಿನಿಮಾ. IMDbಯಲ್ಲಿ 6/10, 70% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಚಿರಂಜೀವಿ, ತ್ರಿಷಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಸ್ಟಾಲಿನ್ ಒಬ್ಬ ಮಾಜಿ ಮಿಲಿಟರಿ ಸೈನಿಕನಾಗಿರುತ್ತಾನೆ ಮತ್ತು ಅವನು ಜನರಿಗೆ ಸಹಾಯ ಮಾಡುವುದರಲ್ಲಿ ತನ್ನ ಸಮಯವನ್ನು ಕಳೆಯುತ್ತಾನೆ. ಮತ್ತು ಅವನು ಸಮಾಜದಲ್ಲಿ ಕೆಲವು ನಿಯಮಗಳನ್ನು ಜಾರಿಗೆ ತರಲು ಬಯಸುತ್ತಾರೆ. ಆ ನಿಯಮದಿಂದ ಸಮಾಜವನ್ನು ಹೇಗೆ ಪರಿವರ್ತಿಸುತ್ತಾನೆ ಎನ್ನುವುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 4 ಬರೋ ಹೆಸರು ಕಂಜೂರಿಂಗ್ ಕಣ್ಣಪ್ಪನ್. ಇದು 2023 ಬಂದ ತಮಿಳು ಭಾಷೆಯ ಹಾರರ್ ಕಾಮಿಡಿ ಸಿನಿಮಾ. IMDbಯಲ್ಲಿ 6.1/10, 66% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಸತೀಶ್, ರಾಗಿನ, ಆನಂದರಾಜ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಕಣ್ಣಪ್ಪನ ಸ್ವಂತ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಅವನಿಗೆ ಒಂದು ಕಲಾಕೃತಿ ಇರುವಂಥ ಒಂದು ಕಬ್ಬಿಣವನ್ನು ನೋಡುತ್ತಾನೆ ಮತ್ತು ಆ ಕಲಾಕೃತಿಯಿಂದ ಅವನಿಗೆ ಕೆಟ್ಟ ಕನಸುಗಳು ಬೀಳುತ್ತವೆ ಮತ್ತು ಅದು ನಿಜ ಜೀವನದಲ್ಲೇ ನಡೆಯುತ್ತಿರುತ್ತವೆ. ಸೊ ಫ್ರೆಂಡ್ಸ್, ಮುಂದೆ ಕಣ್ಣಪ್ಪನಿಗೆ ಆ ಕೆಟ್ಟ ಕನಸಿನಿಂದ ಹೇಗೆ ಮುಕ್ತನಾಗುತ್ತಾನೆ ಮತ್ತು ಅವನಿಗೆ ಸಿಕ್ಕ ಆ ಕಲಾಕೃತಿ ಯಾವುದು ಅಂತ ತಿಳಿಯಲು ನೀವು ಒಂದು ಸಾರಿಯಾದರೂ ನೋಡಲೇಬೇಕಾದ ಹಾರರ್ ಕಾಮಿಡಿ ಸಿನಿಮಾ. ಸೊ ಫ್ರೆಂಡ್ಸ್, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲೇ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 3 ಬರುವ ಹೆಸರು ತೀರಾ ಕಾದಲ್. ಇದು 2023 ಬಂದ ತಮಿಳು ಭಾಷೆಯ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ. IMDbಯಲ್ಲಿ 6.4/10, 70% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಜೈ, ಐಶ್ವರ್ಯ ರಾಜೇಶ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಈ ಕಥೆಯಲ್ಲಿ ಗೌತಮ್ನಿಗೆ ಮದುವೆ ಆಗಿರುತ್ತದೆ ಮತ್ತು ಅವನು ತನ್ನ ಕೆಲಸಕ್ಕೆ ಸಂಬಂಧಿಸಿದ ಕಾರಣಕ್ಕೆ ಮಂಗಳೂರಿಗೆ ರೈಲಿನಲ್ಲಿ ಹೋಗುತ್ತಿರುವಾಗ ಅವನು ಮಾಜಿ ಲವರ್ ಅರಣ್ಯಗಳನ್ನು ನೋಡಿದಾಗ ಮುಂದೆ ಏನಾಗುತ್ತದೆ ಎಂಬುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಂಬರ್ 12 ಬರೋ ಹೆಸರು ಬೆದುರು ಲಂಕೈ 2012 ಎಂಬ ಇದು 2023 ಬಂದ ತೆಲುಗು ಭಾಷೆಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 6.8/10, 66% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಕಾರ್ತಿಕೇಯನ್, ನೇಹಾ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು 2012 ಬೆದುರು ಲಂಕಾ ಎಂಬ ಒಂದು ಊರು ಕಾಲ್ಪನಿಕ ಹಳ್ಳಿಯಲ್ಲಿ ಅಜಯ್ ಘೋಷ್ ಮತ್ತು ಅವನ ಗ್ಯಾಂಗ್ ಸೇರಿ ಜನರ ಲಾಭ ಪಡೆಯಲು ಡಿಸೆಂಬರ್ 21, 2012 ಪ್ರಪಂಚನೇ ಪ್ರಳಯ ಆಗುತ್ತೆ ಅಂತ ಹೇಳುತ್ತಾರೆ. ಆದರೆ ಅದೇ ಹಳ್ಳಿಗೆ ಸೇರಿದ ಕಾರ್ತಿಕೇಯ ಮತ್ತು ತನ್ನ ಸ್ನೇಹಿತರು ಮತ್ತು ನೇಹಾ ಶೆಟ್ಟಿ ಸಹಾಯವನ್ನು ತೆಗೆದುಕೊಂಡು ಭೂಷಣಂ ಮತ್ತು ಅವನ ಗ್ಯಾಂಗ್ನ ನಿಜವಾದ ಬಣ್ಣವನ್ನು ಶಿವ ಹೇಗೆ ಜನರ ಮುಂದೆ ಬಹಿರಂಗಪಡಿಸುತ್ತಾನೆ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ನೀವೇನಾದರೂ ಈ ಮೂವಿ ನೋಡಲು ಮಿಸ್ ಮಾಡಿಕೊಂಡಿದ್ದರೆ ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 1 ಬರೋ ಹೆಸರು ಸತ್ಯದೇವ್ IPS. ಇದು 2015 ಬಂದ ತಮಿಳು ಭಾಷೆಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 7.3/10, 78% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಅಜಿತ್ ಕುಮಾರ್, ಅನುಷ್ಕಾ ಶೆಟ್ಟಿ, ಅರುಣ್ ವಿಜಯ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಸತ್ಯದೇವ ಯಾರಿಗೂ ಹೆದರದ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿಯಾಗಿರುತ್ತಾನೆ ಮತ್ತು ಒಂದು ದಿನ ವಿಕ್ಟರ್ ಎಂಬ ವ್ಯಕ್ತಿಯ ಜೊತೆ ಗೆಳೆತನ ಮಾಡಿ ಗಾಂಜಾ ಕೊಕೇನ್ ಮಾಡೋ ಒಂದು ಗ್ಯಾಂಗನ್ನು ಕಂಡು ಹಿಡಿದು ನಾಶ ಮಾಡುತ್ತಾನೆ. ಇದೇ ಕಾರಣದಿಂದ ವಿಕ್ಟರ್ ಸೇಡು ತೀರಿಸಿಕೊಳ್ಳಲು ಸತ್ಯದೇವ ಅವರ ಗೆಳತಿ ಚಂದ್ರಮುಖಿಯ ಮೇಲೆ ದಾಳಿ ಮಾಡಿ ಚಂದ್ರಮುಖಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ.
ಆದರೆ ಪ್ರತಿ ಬಾರಿಯೂ ಅವನು ವಿಫಲನಾಗುತ್ತಾನೆ. ಸೊ ಫ್ರೆಂಡ್ಸ್, ಮುಂದೆ ಆ ಸತ್ಯದೇವ ಮತ್ತು ಅವನ ಕುಟುಂಬಕ್ಕೂ ಅವನಿಗೂ ಏನು ಸಂಬಂಧ ಮತ್ತು ಚಂದ್ರಮುಖಿಯನ್ನು ಉಳಿಸಲು ಸತ್ಯದೇವ ಯಶಸ್ವಿ ಆಗುತ್ತಾನೆ ಇಲ್ಲವೋ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ದೋಸ್ತ, ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ. ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಇಂಥ ಹೊಸ ಸೌತ್ ಇಂಡಿಯನ್ ಡಬ್ಡ್ ಮೂವಿಗಳ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.